ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಸೌತ್ ಸಿನಿಮಾದ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅಭಿನಯದ 75ನೇ ಚಿತ್ರ ಅನ್ನಪೂರ್ಣಿ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿನಿಮಾ ಕಲೆಕ್ಷನ್ ವಿಚಾರಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವ ಕಂಟೆಂಟ್ ವಿಷಯವಾಗಿ ವಿವಾದವನ್ನ ಎದುರಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ನಿಂದಾನೇ ಅನ್ನಪೂರ್ಣಿ ಹೊರಬಂದಿದ್ದಾಳೆ. ಡಿಸೆಂಬರ್ 1ರಂದು ತೆರೆ ಕಂಡಂತಹ ಅನ್ನಪೂರ್ಣಿ ಸಿನಿಮಾ ಬಿಡುಗಡೆಯಾದ 28 ದಿನಗಳ ಬಳಿಕ ಅಂದ್ರೆ ಡಿಸೆಂಬರ್ 29ರಂದು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಮಾಡಲಾಯಿತು. ಇಲ್ಲಿಂದ ಈ ಸಿನಿಮಾ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಹಿಂದೂ ವಿರೋಧಿ ದೃಶ್ಯಗಳು ಈ ಸಿನಿಮಾದಲ್ಲಿ ಇವೆ ಅನ್ನೋ ಕಾರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದರಲ್ಲೂ ಒಂದು ಸಮುದಾಯಕ್ಕೆ ಮಾಡಿರುವ ಅಪಮಾನ ಅಂತ ಉಲ್ಲೇಖಿಸಿ ಹಿಂದೂ ಸಂಘಟನೆಯಿಂದ ದೂರನ್ನ ದಾಖಲಿಸಲಾಗಿದೆ. ನಟಿ ನಯನತಾರಾ, ನಿರ್ದೇಶಕ ನೀಲೇಶ್ ಕೃಷ್ಣ, ನಿರ್ಮಾಪಕರಾದ ಜತಿನ್ ಶೆಟ್ಟಿ ಮತ್ತು ಆರ್ ರವೀಂದ್ರನ್, ನೆಟ್ಫ್ಲಿಕ್ಸ್ ಇಂಡಿಯಾದ ಮುಖ್ಯಸ್ಥೆ ಮೋನಿಕಾ ಶೆರ್ಗಿಲ್ ಸೇರಿದಂತೆ ಅನೇಕರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಹೀಗಾಗಿ OTT ಪ್ಲಾಟ್ಫಾರ್ಮ್ ಅನ್ನಪೂರ್ಣಿ ಚಿತ್ರವನ್ನ ಸದ್ಯ ತೆಗೆದುಹಾಕಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಹ ನಿರ್ಮಾಪಕರಾದ ಜಿ ಸ್ಟುಡಿಯೋಸ್ ಕೆಲ ಸಮುದಾಯಗಳಿಗೆ ಅನಾನುಕೂಲತೆ ಉಂಟು ಮಾಡಿದ್ದಕ್ಕೆ ಕ್ಷಮೆಯನ್ನ ಯಾಚಿಸಿದೆ. ಜೊತೆಗೆ ಜಿ ಸ್ಟುಡಿಯೋ ವಿಶ್ವ ಹಿಂದೂ ಪರಿಷತ್ಗೆ ಪತ್ರವನ್ನು ಬರೆದಿದ್ದು ಈ ಸಿನಿಮಾದ ವಿವಾದಾತ್ಮಕ ದೃಶ್ಯಗಳನ್ನ ತೆಗೆದುಹಾಕುವವರೆಗೂ ನೆಟ್ಫ್ಲಿಕ್ಸ್ನಲ್ಲಿ ಪ್ರಸಾರ ಆಗೋದಿಲ್ಲ ಅಂತ ಸಹ ತಿಳಿಸಿದೆ. ಈ ಸಿನಿಮಾ ರಿಲೀಸ್ಗೂ ಮುನ್ನ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂದ್ರೆ CBFC ಇಂದ ಅನುಮತಿಯನ್ನ ಪಡ್ಕೊಂಡಿದೆ. ಆದ್ರೆ ತೆರೆ ಮೇಲೆ ಬಂದ ನಂತರ ವಿವಾದವನ್ನ ಹುಟ್ಟುಹಾಕೊಂಡಿದೆ. ಇನ್ನು ಕೆಲವರು ಈ ಚಲನಚಿತ್ರ ಲವ್ ಜಿಹಾದ್ ಅನ್ನ ಉತ್ತೇಜನೆ ಮಾಡ್ತಾ ಇದೆ, ಒಂದು ಪಾತ್ರ ವಾಲ್ಮೀಕಿ ರಾಮಾಯಣವನ್ನೇ ತಪ್ಪಾಗಿ ಅರ್ಥೈಸುತ್ತೆ, ಭಗವಾನ್ ರಾಮನನ್ನ ಮಾಂಸ ಭಕ್ಷಕ ಅಂತ ಚಿತ್ರಿಸುತ್ತೆ ಅಂತಾನು ಆರೋಪ ಮಾಡಿದ್ದಾರೆ. ಈ ವಿಚಾರವಾಗಿಯೂ ದೂರು ದಾಖಲಾಗಿದೆ. ಯುವತಿಯೊಬ್ಳು ಸಮಾಜದ ವಿರೋಧದ ನಡುವೆ ಶೆಫ್ ಆಗುವ ಕನಸನ್ನ ನನಸಾಗಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಸುತ್ತ ಈ ಸಿನಿಮಾದ ಕಥೆ ಸಾಗುತ್ತೆ. ಬ್ರಾಹ್ಮಣರ ಮನೆತನದ ಯುವತಿ ಮಾಂಸಾಹಾರ ತಯಾರಿಸುವ ಸವಾಲನ್ನ ಹೇಗೆ ನಿಭಾಯಿಸ್ತಾಳೆ ಅನ್ನೋದೇ ಸಿನಿಮಾದ ಜೀವಾಳ. ಅನ್ನಪೂರ್ಣಿ ಸಿನಿಮಾದಲ್ಲಿ ರಾಮನನ್ನ ಮಾಂಸ ಭಕ್ಷಕ ಅಂತ ಹೇಳುವ ದೃಶ್ಯ ಇರುತ್ತೆ. ಹಾಗೆ ಹಿಂದೂ ಪೂಜಾರಿಯ ಮಗಳು ಬಿರಿಯಾನಿ ಮಾಡುವಾಗ ನಮಾಜ್ ಮಾಡೋ ದೃಶ್ಯ ಸಹ ಇದೆ. ಇಂತಹ ಕೆಲವು ಸನ್ನಿವೇಶಗಳು ಹಿಂದೂ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿದೆ ಅಂತ ಚಿತ್ರತಂಡ ಹಾಗೂ ನಿರ್ಮಾಣ ಸಂಸ್ಥೆಯ ವಿರುದ್ಧ ದೂರು ದಾಖಲಾಗುತ್ತೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ರಾಮನ ಬಗ್ಗೆ ನಕಾರಾತ್ಮಕವಾಗಿ ಉಲ್ಲೇಖ ಆಗ್ತಾ ಇರೋದು ಸಹಜವಾಗಿಯೇ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅವರ ಭಾವನೆಗಳಿಗೆ ಧಕ್ಕೆ ತರಲು ಉದ್ದೇಶಪೂರ್ವಕವಾಗಿ ಸಿನಿಮಾ ತೆರೆಗೆ ತರಲಾಗಿದೆ ಅನ್ನೋ ಟೀಕೆ ಸಹ ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.